ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬೆಂಕಿ ತನಿಷಾ ಕುಪ್ಪಂಡ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಏನು ತೋರ್ಸಕ್ಕೆ ಹೊರಟಿದ್ದೀನಿ ಅಂತಂದ್ರೆ ತುಂಬಾ ಸಿಂಪಲ್ ಆಗಿರುವಂತ ವಿಷಯ, ಬಟ್ ನಮ್ಮಂತ ಆರ್ಟಿಸ್ಟ್ಗೆ ಅದೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನ್ಸೋದು ಸಹಜ. ಇಟ್ಸ್ ಹೈಲಿ ಬಿಕಾಸ್ ನಾವು ರೀಲ್ಸ್ ಕಡಿಮೆ ಮಾಡ್ತೀವಿ ಆ್ಯಂಡ್ ರೀಲ್ಸ್ ಮಾಡೋದಕ್ಕೆ ಎಷ್ಟೆಲ್ಲ ಎಫರ್ಟ್ ಹಾಕ್ತಾರೆ ಅನ್ನೋದನ್ನ ನಾನಿವತ್ತು ನಿಮಗೆ ತೋರಿಸ್ಕೊಡೋದಕ್ಕೆ ಹೊರಟಿದ್ದೀನಿ. ನಾನು ಮಾಡ್ತಾ ಇದ್ದೀನಿ ರೀಲ್ಸ್ ವಿತ್ ದ ವಂಡರ್ಫುಲ್ ಪರ್ಸನ್, ದಟ್ಸ್ ನನ್ ಅದರ್ ದೆನ್ ನನ್ನ ಪ್ರೀತಿಯ ಪಾರ್ಟ್ನರ್ ಕಿಶನ್ ಒಂದೇ ಇದ್ದಾರೆ, ಬರ್ತಾ ಇದ್ದಾರೆ. ಅಷ್ಟ್ರಲ್ಲಿ ನಾನು ರೆಡಿ ಆಗಬೇಕು. ಬೇಸಿಕಲಿ ಹೆಣ್ಮಕ್ಳು ರೆಡಿ ಆಗೋದಕ್ಕೆ ಟೈಮ್ ತಗೊಂತಾರೆ. ಅದರಲ್ಲೂ ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ಎಲ್ಲ ಒಂಚೂರು ಪರ್ಫೆಕ್ಟ್ ಆಗಿರಲಿ ಅಂತ ಯೋಚನೆ ಮಾಡೋದು ಸಹಜ. ಆ್ಯಂಡ್ ಅದಕ್ಕೆ ನಮ್ಮ ಮೇಕಪ್ ಟೀಮ್ ಕೂಡ ರೆಡಿ ಇದೆ. ಕಮಾನ್ ಹೋಗೋಣ, ಬೇಗ ಪಟ್ ಅಂತ ರೆಡಿ ಆಗ್ಬಿಡೋಣ. ಅಂಡ್ ಆಲ್ರೆಡಿ ಇವರು ಚೇರು, ಮೇಕಪ್, ಕೈಯಲ್ಲಿ ಏನು ಪ್ಯಾಲೆಟ್ ಇಟ್ಕೊಂಡು ರೆಡಿ ಆಗಿದ್ದಾರೆ. ಓಕೆ, ಏನಪ್ಪ ವಿಷಯ ಅಂತಂದರೆ ನಮ್ಮ ಕಿಶನ್ ಅವ್ರು ಆಲ್ರೆಡಿ ಸೆಟ್ಟಿಗೆ ಬಂದಿದ್ದಾಯಿತು. ಸೊ ಅವ್ರಿಗೇನು ರೆಡಿ ಆಗೋದಕ್ಕೆ 10 ನಿಮಿಷ ಸಾಕು. ಅವ್ರು ವಿತ್ ಕಾಸ್ಟ್ಯೂಮ್ ಬೇರೆ ಬಂದುಬಿಟ್ಟಿದ್ದಾರೆ. ಹೇರಲ್ಲಿ ಕೆಲಸ ಇದೆ. ಇವತ್ತು ನನಗೆ ಬಿಟ್ಬಿಡಿ, ನಾನು ಏನೋ ಒಂದು ಮಾಡ್ಕೋತೀನಿ ಅಂತೆಲ್ಲ ಹೇಳ್ಬಿಟ್ಟು ಅವರೇ ಮೇಕಪ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಇಷ್ಟ ಬಂದಾಗ ಮೇಕಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ನೋಡೋಣ ಏನು ಯಾವ ಥರ ಮಾಡ್ತಾರೆ ಅಂತ. ಐಮ್ ಜಸ್ಟ್ ವೇಟಿಂಗ್. ಬೇಗ ರೆಡಿ ಆಗಬೇಕು. ಐ ಸಿ ಯು ಗೈಸ್ ಲೇಟರ್. ಬಾಯ್. 3, 2, 1. ನಂಗೆ ಸ್ಟ್ರೆಸ್ ಆಗ್ತಾ ಇದೆ. ಇಲ್ಲಿ ನಿನ್ಗೆ ಕಿಸ್ ಕೊಡೋರು ಯಾರು ಇಲ್ಲ. ಅಯ್ಯಯ್ಯೋ, ತೆಗ್ಬಿಡಿ. ಇವಾಗ ಅವ್ರು ಡ್ಯಾನ್ಸ್ ಸ್ಟಾರ್ಟ್ ಆದ್ಮೇಲೆ ಏನು ಮೇಕಪ್ ಕಾಣಲ್ಲ. ಅದಕ್ಕೆ ಬೆವರು ಬಿಡ್ತಾರೆ. ನಾನು ಬೇಡ ಅಂತ ತೆಗಿರಿ. ಎಷ್ಟು ಮೇಕಪ್ ತೆಗಿರಿ. ಇವ್ರ ಹೈಟಿಗೆ ನಾನು ಬೆಂಡ್ ಆಗ್ತಾ ಇದ್ದೀನಿ. ಓಕೆ. ಲಾವಣಿ ಏನು ಗೊತ್ತಾಗಲ್ವಾ? ತಲೆ ಎತ್ತೋ. ಹಿಂಗ್ ತಿರ್ಗಿದ್ರೆ ಈ ಕಡೆ ದಿಸ್ ಇಸ್ ಹೈಲೈಟ್. ಎಲ್ಲೆಲ್ಲಿ ಕಟಿಂಗ್ ಇದೆ ಅಲ್ಲೆಲ್ಲಿ ಹೈಲೈಟ್ ಹಾಕ್ಬೇಕಾ? ನನ್ ಬಾಡಿ ಫುಲ್ ಕಟಿಂಗ್. ಇಷ್ಟೊತ್ತು ರೆಡಿ ಆಗಿದ್ದಾಯ್ತು. ಈಗ ನಾವು ಸುಂದರಗಳಿ ಸಾಂಗ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. 1-2 ದಿನದ ಹಿಂದೆ ಲೈಟಾಗಿ ಪ್ರಾಕ್ಟೀಸ್ ಮಾಡಿದ್ವಿ, ಬಟ್ ಕ್ಯಾಮ್ರಾ ಜೊತೆನಲ್ಲಿ ಲೊಕೇಶನ್ನಲ್ಲಿ ನಾವು ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಸೊ ದಟ್ ನಮಗೆ ಯಾವ ಆ್ಯಂಗಲಲ್ಲಿ ಯಾವ ಶಾಟ್ ಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಕ್ಲಿಯರ್ ಆಗಿ ನಮ್ಮ ಕಿಶನ್ ಅವರಂತೂ ಇದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ವರ್ಕ್ ಮಾಡ್ತಾರೆ. ಅವ್ರು ವರ್ಕ್ ಮಾಡೋ ಪ್ರೊಸೀಜರು ಅಥವಾ ಫಾರ್ಮ್ಯಾಟು ನನಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮುಳ್ಳು ತಗ್ಲಿದ್ರೂ ಏನೂ ಒಂದು ಸ್ವಲ್ಪನೂ ಅವ್ರು ಏನೂ ಹೆಸಿಟೇಟ್ ಮಾಡಲಿಲ್ಲ. ನಿಜವಾಗ್ಲೂ ಖುಷಿ ಆಗುತ್ತೆ ಈ ಥರದವ್ರ ಜೊತೆ ವರ್ಕ್ ಮಾಡೋದಕ್ಕೆ. ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಹೆಣ್ಮಕ್ಳು ಅಂದರೆ ಹೀರೋಯಿನ್ನ ಸಖತ್ತಾಗಿ ಸೂಪರಾಗಿ ಸೆಕ್ಸಿಯಾಗಿ ತೋರಿಸಿರೋದು ಅಂತಂದರೆ ಒನ್ ಆ್ಯಂಡ್ ಓನ್ಲಿ ರವಿಚಂದ್ರನ್ ಸರ್. ಆದರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ನಮ್ಮ ಸ್ಮಾಲ್ ಸ್ಕ್ರೀನ್ನಲ್ಲಿ ಹುಡುಗಿಯರನ್ನ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿ ತೋರಿಸ್ತಾ ಇರೋದು ಅಫ್ಕೋರ್ಸ್ ಒನ್ ಆ್ಯಂಡ್ ಓನ್ಲಿ ಕಿಶನ್ ಅವರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕಿಶನ್ ಫಾರ್ ದ್ಯಾಟ್. ಪ್ರಾಕ್ಟೀಸ್ ಮಾಡಿ ಸುಸ್ತಾದಾಗ ಜಾಸ್ತಿ ಏನು ತೋರಿಸ್ಕೊಳ್ದೆ ಫ್ಯಾನ್ ಇಟ್ಕೊಂಡು ನೀಟಾಗಿ ಹೋಗಿ ಲೈಟಾಗಿ ಟಚಪ್ ಮಾಡಿಕೊಂಡೆ. ಬೇಸಿಕ್ಲಿ ಸ್ವೆಟ್ ಒರೆಸ್ಕೊಳ್ಳೋದು ಒಂದೇ ಕೆಲಸ ಆಗಿತ್ತು. ಫುಲ್ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ವಿ ನಾವಿಬ್ರೂ. ಆ್ಯಂಡ್ ನನಗೆ ನನ್ನ ಲೈಫ್ನಲ್ಲಿ ತುಂಬ ಕಡಿಮೆ ನಾನು ಡ್ಯಾನ್ಸ್ ಮಾಡಬೇಕಾದ್ರೆ ನನ್ನ ಜೊತೆ ಕರೆಕ್ಟಾಗಿ ಡ್ಯಾನ್ಸ್ ಮಾಡೋರು ಸಿಗೋದು. ಸೊ ಕಿಶನ್ ಏನು ಅನ್ಕೊತಾ ಇದ್ದಾರೋ ಗೊತ್ತಿಲ್ಲ, ಬಟ್ ಐ ಫೀಲ್ ಸೋ ಲಕ್ಕಿ. ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋರ ಜೊತೆನಲ್ಲಿ ನಾನಿವತ್ತು ಪೇರಾಗಿ ಮಾಡ್ತಾ ಇದ್ದೀನಿ ಅಂತ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ನನಗೆ. ಆ್ಯಂಡ್ ಒಂದೊಂದು ಸೀಕ್ವೆನ್ಸ್ನ ಕೂಡ ಅವರು ಈ ಆ್ಯಂಗಲಲ್ಲಿ ಈ ಜಾಗದಲ್ಲಿ ಈ ರೀತಿಯಾಗಿ ಮಾಡಿದ್ರೆ ತುಂಬ ಬ್ಯೂಟಿಫುಲ್ ಆಗಿ ಬರುತ್ತೆ ಅಂತ ಲೆಕ್ಕ ಹಾಕಿ. ಆ್ಯಂಡ್ ಇಟ್ ಈಸ್ ವೆರಿ ಫನ್ ವರ್ಕಿಂಗ್ ವಿತ್ ಕಿಶನ್. ತುಂಬ ಜಾವಿಯಲ್ ಆಗಿರ್ತಾರೆ ಪೂರ್ತಿ ಸೆಟ್ಟಲ್ಲೇ. ಆ್ಯಂಡ್ ಆಲ್ಸೋ ನನ್ನ ಜೊತೆ ಮೇಕಪ್ ಅವ್ರು ಬಂದಿದ್ರು, ಇವನ ಜೊತೆ ಯಾರೂ ಬಂದಿರಲಿಲ್ಲ ಅಂತ ಅಂದ್ಬಿಟ್ಟು ಒಂದು ರೋಲರ್ ಕೋಮ್ನ ಅವನು ಪಾಕೆಟಲ್ಲೇ ಇಟ್ಕೊಂಡು ನಾನು ರೆಡಿ ಆಗ್ತೀನಿ ನೋಡಿ ಅಂತ ಅಲ್ಲೇ ಡ್ಯಾನ್ಸ್ ಮಾಡ್ಕೊಂಡು ಎಲ್ಲ ಫುಲ್ ಫನ್ ಮಾಡ್ಕೊಂಡು ನಾವು ಶೂಟ್ ಮಾಡಿದ್ವಿ. ಕಿಶನ್ ಅವ್ರ ಜೊತೆ ನಾನು ಪೆನ್ ಡ್ರೈವ್ ಅಂತ ಮೂವಿ ಮಾಡಿದ್ದೀನಿ, ಬಟ್ ಅಲ್ಲೂ ಕೂಡ ನಾವು ಇಷ್ಟೇ ಫನ್ ಮಾಡಿಕೊಂಡು ಇಡೀ ಶೂಟಿಂಗ್ ಸ್ಪಾಟಲ್ಲಿ ನಾವು ಮಾತ್ರ ತರಲೆ ಮಾಡಿಕೊಂಡು ಓಡಾಡಿಕೊಂಡು ಇರ್ತಿದ್ವಿ. ಆ್ಯಂಡ್ ನಾವೇ ಶೂಟ್ ಮಾಡಬೇಕಾದ್ರೆ ಇನ್ನೂ ಜಾಸ್ತಿ ಫನ್ ಇತ್ತು. ಯಾಕೆ ಅಂತಂದರೆ ರೆಸ್ಟ್ರಿಕ್ಷನ್ಸ್ ಏನೂ ಇರಲಿಲ್ಲ. ಆ್ಯಂಡ್ ನಮ್ಮ ನೇತ್ರ ಅವರಂತೂ ಫುಲ್ ಡಿಫ್ರೆಂಟ್ ಆ್ಯಂಗಲಲ್ಲೆಲ್ಲ ನನ್ನ ಫೋನ್ನ ಇಟ್ಕೊಂಡು ರೋಲ್ ಮಾಡ್ತಾಯಿದ್ರು. ಆ್ಯಂಡ್ ಈ ಒಂದು ಪ್ರಾಕ್ಟೀಸ್ ಸೆಷನ್ ಮಾಡಿಕೊಂಡು ಜೊತೆಗೆ ಶೂಟ್ ಮಾಡೋದು ಇಟ್ ವಾಸ್ ರಿಯಲ್ ಫನ್. ಆ್ಯಂಡ್ ತುಂಬ ಹಾರ್ಡ್ ವರ್ಕಿಂಗ್ ನಮ್ಮ ಕಿಶನ್ ಅವರು. ಒಂದೊಂದು ಆ್ಯಂಗಲ್ನು ಒಂದೊಂದು ಶಾರ್ಟ್ಸನ್ನು ಡಿವೈಡ್ ಮಾಡಿಕೊಂಡು ಎಷ್ಟು ಬ್ಯೂಟಿಫುಲ್ ಆಗಿ ಬರಬೇಕು ಅಷ್ಟು ನೀಟಾಗಿ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಕಿಶನ್ ಒನ್ಸ್ ಅಗೇನ್. ಆ್ಯಂಡ್ ಇದೊಂದು ಲಾಸ್ಟ್ ಶಾಟ್ ಮಾತ್ರ ಎಪಿಕ್, ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಆಗಿ ಅದನ್ನು ಶೂಟ್ ಮಾಡಿದ್ರು.
ಪಾಪ ಬಿದ್ದೋದ್ರು ಅಂತ ಓಡ್ ಹೋದ್ವಿ, ಬಟ್ ನಾನಾ ಇಟ್ ಇಸ್ ಕಿಶನ್. ದಿಸ್ ವಾಸ್ ಅವರ್ ಲಾಸ್ಟ್ ಶಾಟ್. ಓಕೆ ಗೈಸ್, ಹೆವಿ ಲೈಟ್ ಆಗೋದು ಸಿಕ್ಕಾಬಿಟ್ಟೆ. ಮತ್ತೆ ಹೇಳು 5 6 7 ಗೋ. ನಾನು ಹೇಳ್ಬೇಕಾದ್ರೆ ನೀವು ತಗೋಬೇಕು ನೀವು. ಬಾರ್ನ್ ಆಕ್ಟರ್, ಇವನ್ ಬಾರ್ನ್ ಆಕ್ಟರ್. ಅವ್ರು ಹೇಳಿದ್ದು ಹಾಕ್ಬೇಕು. ಓಕೆ, ಸೊ ಇವತ್ತು ನಾವು ನಮ್ಮ ಒಂದು ಅರ್ಲಿ ಮಾರ್ನಿಂಗ್ ರೀಲ್ ಸೆಷನ್ ಬಂದಿದ್ವಿ. ಅಂಡ್ ಕಿಶನ್ ಅವರಿಂದ ಇದು ಸಾಧ್ಯ ಆಯ್ತು ನನ್ನ ಲೈಫ್ ನಲ್ಲಿ. ನಾನು ಮೊದಲನೇ ಬಾರಿಗೆ ಈ ರೀತಿ ಬಂದು ಒಂದು ರೀಲ್ ಶೂಟ್ ಅಂತ ಮಾಡಿರೋದು. ಅಂಡ್ ನನ್ನ ಜೊತೆ ಇವರು ರಘು ಅಂತ ಹೇಳಿ, ಇವ್ರು ಅಬ್ವಿಯಸ್ಲಿ ಮಾಸಿಗೆ ಮಾಸ್ ಸ್ಮಾರ್ಟ್ ಹೀರೋ. ಕಾಲು 9:30 ಮುಗಿಸ್ಬಿಟ್ಟಿದೀವಿ ನಾವು. ಡೈಮಂಡ್ ಸ್ಟಡ್ಸ್ ಗೊತ್ತಾ? ಓಕೆ, ಸೊ ಮುಗಿಸಿದೀವಿ. ಅಂಡ್ ದಿಸ್ ಇಸ್ ಆಲ್ ಅಬೌಟ್ ದ ವ್ಲಾಗ್ ಟುಡೇ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಕಿಶನ್, ನನ್ನನ್ನ ನಿಮ್ಮ ರೀಲ್ಗೆ ಬರ್ಮಾಡ್ಕೊಂಡಿದ್ದಕ್ಕೆ. ಹೌ ಡಿಡ್ ಯು ಫೀಲ್ ವರ್ಕಿಂಗ್ ವಿತ್ ಮೀ? ಐ ಫೆಲ್ಟ್ ಮಾಸ್ಗೆ ಮಾಸ್ ತನಿಷಾ ಕುಪ್ಪಂಡ, ಮಾಸ್ ಅಲಯಾಸ್ ತನಿಷಾ ಕುಪ್ಪಂಡ. ಅವ್ರು ಈ ತರ ಯಾವತ್ತೂ ಡಾನ್ಸ್ ಮಾಡಿಲ್ಲ, ಸೊ ಯು ವಿಲ್ ವಾಚ್ ಇಟ್. ಸೊ ವೇಟ್ ಫಾರ್ ಇಟ್, ಕಮಿಂಗ್ ಡ್ರಾಪಿಂಗ್ ಸೂನ್. Thank you so much. Thank you so much for watching. I hope you liked the video. And Benki Tanisha YouTube channel na like, share and subscribe ಮಾಡಿ ಮರಿಬೇಡಿ. I'll see you in the next video. Love you all.